I don't know. We are only concerned about the state and the people ಅಷ್ಟೇ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಯಾರಾದರೂ ಬರಲಿ. ಆ್ಯಂಡ್ ಅದು ಗೊತ್ತಿರೋ ವಿಷಯನೇ. ಯಾಕೆ ಅಂತಂದರೆ ಇವರು ಮ್ಯಾಂಡೇಟ್ ಸಿಕ್ಕಿದಾಗ್ಲೂ ಕೂಡ ಮುಖ್ಯಮಂತ್ರಿ ಯಾರು ಅಂತ ಘೋಷಣೆ ಮಾಡೋದಕ್ಕೆ ಹತ್ತತ್ರ 20 days ತೊಗೊಂಡ್ರು ಇವ್ರುಗಳು. ಅದಾದ್ಮೇಲಿಂದ ಅವ್ರೇನೋ ಮಾಡ್ಕೊಂಡ್ರು. ಅದು ಅವ್ರ ಪಕ್ಷದ ವಿಷಯ. ನಾಟ್ ಬಾದರ್ಡ್ ಅಬೌಟ್ ಯಾರು ಆಗ್ತಾರೆ ಅಂತ. ಬೇಗ ಒಂದು ಅರವಿಂದ್ ಬೆಲ್ಲದ ಮುಖ್ಯಮಂತ್ರಿ ಬಂದಿದ್ರು ಆಕ್ಚುಲಿ ಅವರು. ಅದೇ ಒಂದು ಸೋಚಿಗ ಯಾರು ನಿಲ್ಲಿಸಿದ್ರು ಅದಲ್ಲ, ಯಾರು ಅವ್ರನ್ನ ಮುಂದೆ ಮಾಡಿದ್ದು ಬೆಲ್ಲದ ಶಕ್ತಿ ಯಾರು. ಸಿ ದ ಟೈಮಿಂಗ್ ಆಫ್ ವಾಟ್ ಥಿಂಗ್ಸ್ ಹ್ಯಾಪನ್, ಹೌ ಥಿಂಗ್ಸ್ ಹ್ಯಾಪನ್, ವೆನ್ ಇಟ್ ವಿಲ್ ಹ್ಯಾಪನ್. ಎಲೆಕ್ಷನ್ಸ್ ಆದಮೇಲೆ, ಎಲೆಕ್ಷನ್ಸ್ ಮುಂಚೆ ಈ ರೀತಿ ಬರೋವಂಥ ಡಿಸ್ಕಷನ್ ಸರ್ವೇ ಸಾಮಾನ್ಯ. ಇದು ಎಲೆಕ್ಷನ್ ಆಗಿ 2.5 ವರ್ಷ ಆಗಿದೆ, ಇನ್ನು 2.5 ವರ್ಷ ಮುಂದಕ್ಕಿದೆ. ಈಗ ದಿಸ್ ಇಸ್ ಹೈ ಟೈಮ್ ಆ್ಯಂಡ್ ದ ರೈಟ್ ಟೈಮ್ ಟು ಟೇಕ್ ಕೇರ್ ಆಫ್ ದ ಪೀಪಲ್ ಆಫ್ ದ ಸ್ಟೇಟ್, ಟು ಗಿವ್ ದೆಮ್ ಎವ್ರಿಥಿಂಗ್ ವಾಟ್ ಎವರ್ ದೇ ಹ್ಯಾಡ್ ಪ್ರಾಮಿಸ್ಡ್. ಸೊ ಆ ರೀತಿಯಾದಂತಹ ಯಾವುದೇ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ದಿನದಿಂದನೂ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಆಯ್ತಾ? ದಟ್ ಇಸ್ ವಾಟ್ ವಿ ಆರ್ ವರಿಡ್. ಜನರ ಬಗ್ಗೆ ನಮಗೆ ಕಾಳಜಿ ಇದೆ, ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಿಮ್ಮ ಪಕ್ಷ ಜನರ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ. ಇವಾಗ ಇದೇ ನೀವು ಆಡಳಿತದಲ್ಲಿ ಇದ್ದಾಗ ತೋರಿಸ್ಬಿಟ್ಟಿದ್ರೆ ನೀವು ಸೋಲ್ತಾನೆ ಇರ್ಲಿಲ್ಲ. ಖಂಡಿತ ನಾವು ತೋರಿಸಿದೀವಿ, ತೋರಿಸ್ದಂಗ್ ನಾವ್ ಇಲ್ವೇ ಇಲ್ಲ. ಹಾಗಂದ್ರೆ ಜನ ಆಯ್ತಾ? ಖಂಡಿತ ನಾವು ತೋರಿಸಿದೀವಿ. ಎಲ್ಲೆಲ್ಲಿ ಎಡವಿದ್ರಿ ಕಾಳಜಿ ತೋರ್ಸೋದ್ರಲ್ಲಿ. ವಿ ಅಕ್ಸೆಪ್ಟ್ ಇವರು ಗ್ಯಾರಂಟಿಗಳು ಮಾಡಿ ಸಿದ್ದರಾಮಯ್ಯನವರು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಕಾರ್ಡ್ಗಳನ್ನ ಮನೆಗೆ ಹಂಚಿ ಇವರು ಅಧಿಕಾರಕ್ಕೆ ಬಂದಿದ್ದು. ಸಿದ್ದರಾಮಯ್ಯನವರು ನಿಜವಾಗ್ಲೂ ಜನಪರವಾದಂತಹ ಆಡಳಿತ ಹಿಂದೆ ಕೊಟ್ಟಿದ್ದಿದ್ರೆ ನಾನೇನ್ ಮಾಡಿದೀನಿ ಈ ರಾಜ್ಯಕ್ಕೆ ಅಂತ ಹೇಳ್ಕೊಂಡು ಮನೆಗೆ ಹೋಗ್ಬೇಕಿತ್ತೆ. ಆಗ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನ ತಗೊಂಡು ಹೋಗೋದಿರ್ಲಿಲ್ಲ. ಬಿಹಾರಲ್ಲಿ ಏನ್ ಮಾಡಿದ್ರಿ? ಇಲ್ಲ ಸಿಂಧೂರ, ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು he has shown what is 100% corruption free, what is development, what is right for the people. Nobody will believe. No, I stand for it, I vouch for it. ಅದಕ್ಕಾಗಿನೇ ಇವತ್ತು ಬಿಹಾರದ ಜನತೆ ಅಷ್ಟು ಮ್ಯಾಂಡೇಟ್ ಕೊಟ್ಟಿರೋದು. ಸಿಂಪಲ್ ಮೆಜಾರಿಟಿ ಕೊಡಬಹುದಿತ್ತು, ಬಟ್ ಯಾಕಷ್ಟು ಸಂಖ್ಯೆ ಕೊಟ್ಟಿದೆ? They have proved it. ಕೊಟ್ಟಿದಾರಲ್ವಾ, ಲೆಟ್ ದೆಮ್ ಡೂ ಇಟ್ ನೌ. ನಾನು ಹೇಳ್ತಾ ಇರೋದು ಇವಾಗ ಕೊಟ್ಟಾಗಿ ಮತ್ತೆ ಎಲೆಕ್ಷನ್ ಆಗಿರೋದು ಬಿಹಾರಲ್ಲಿ. 28ಕ್ಕೆ ಎಲೆಕ್ಷನ್ ಆಗ್ಲಿ, ಅವಾಗ ಮಾತಾಡಿ ಇದನ್ನ, ಅವಾಗ ನಾನು ಒಪ್ಕೊಳ್ತೇನೆ. ಗ್ಯಾರಂಟಿಗಳಿಗೆ ವಿರೋಧವಾಗಿದ್ದಂತ ನಿಮ್ಮ ಪಕ್ಷ ನೀವು ಯಾಕೆ ಗ್ಯಾರಂಟಿ ದಾರಿ ಹಿಡಿದ್ರಿ? ಮೋದಿ ಕಾ ಗ್ಯಾರಂಟಿ ಅಷ್ಟೇ. ವಿ ಬಿಲೀವ್ ಇನ್ ದಟ್. ನಾನು ಒನ್ ಸಿಂಪಲ್ ಕ್ವೆಶ್ಚನ್ ಸಿಂಧೂರ, ಲೆಟ್ ಅಸ್ ನಾಟ್ ನಾವು ಬೀಟ್ ಅರೌಂಡ್ ದ ಬುಷ್. ಸಿದ್ದರಾಮಯ್ಯನವರು ಬಡ್ಜೆಟ್ ಬ್ರಹ್ಮ, ರಾಜ್ಯಕ್ಕಾಗಿ, ಜನರಿಗಾಗಿ, ಅಹಿಂದಕ್ಕಾಗಿ ತುಂಬ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ. ಸೊ ಹಿಂದಿನ ಎಲೆಕ್ಷನ್ ಟೈಮಲ್ಲಿ, ಕ್ಯಾಂಪೇನಿಂಗ್ ಟೈಮಲ್ಲಿ ಅವ್ರು ಏನೇನು ಮಾಡಿದ್ದಾರೆ ರಾಜ್ಯದ ಜನತೆಗಾಗಿ ಅನ್ನೋದನ್ನ ಹೇಳ್ಕೊಂಡೇ ಹೋಗ್ಬೋದಿತ್ತು. ಎಲ್ಲೂ ಭಾಷಣದಲ್ಲಿ ನಾನು ಅದು ಮಾಡಿದ್ದೇನೆ, ನಾನು ನಿಮ್ಗೆ ಇದಭಿವೃದ್ಧಿ ಮಾಡಿದ್ದೇನೆ, ನಾನು ಆ ಯೋಜನೆ ತಂದಿದ್ದೇನೆ, ಈ ಯೋಜನೆ ತಂದಿದ್ದೇನೆ, ಎಲ್ಲೂ ಹೇಳಿಲ್ಲ ಮನುಷ್ಯ. ಬರೀ ಗ್ಯಾರಂಟಿ 5 ಗ್ಯಾರಂಟಿ ಕೊಡ್ತೀವಿ, ಕಾಕಾ ಪಾಟೀಲ್ ನಿನಗೂ ಫ್ರೀ ಇದನ್ನ ಹೇಳ್ಕೊಂಡು ಓಡಾಡಿದ್ರೆ ಆಗ್ಲಿ, ಬೇರೆ ಯಾವ ಅಭಿವೃದ್ಧಿ ನಾನು ಇಂಥದ್ದು ಮಾಡಿದೀನಿ ರಾಜ್ಯಕ್ಕೆ? ನೋ, ಝೀರೋ, ಅಬ್ಸಲ್ಯೂಟ್ ಝೀರೋ. ಅಶ್ವಿನಿ 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಂಥ ಸಾಧನೆ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸರ್ಕಾರ ಅವ್ರದ್ದಿತ್ತ ಅವಾಗ ಮುಂಚೆ? ಅಲ್ಲ, ಕ್ಯಾಂಪೇನಿಂಗ್ ಟೈಮಲ್ಲಿ 2013 to 2018 ಸರ್ ಯಾರಿದ್ರು? ಲೆಟ್ ಮಿ ಕಂಪ್ಲೀಟ್. 18 to 23 ಯಾರಿದ್ರು? ಒಂದು ವಾರ ಯಡಿಯೂರಪ್ಪ, ಒಂದು ವರ್ಷ ಕುಮಾರಸ್ವಾಮಿ, ಆಮೇಲೆ ಯಡಿಯೂರಪ್ಪ, ಆಮೇಲೆ ಬೊಮ್ಮಾಯಿ. ಅಲ್ಲ, ಇಲ್ಲಿನ ಬಟ್ ನಾಟ್ ಎಟ್ ದ ಕಾಸ್ಟ್ ಆಫ್ ಸ್ಪಾಯಿಲಿಂಗ್ ದ ಗವರ್ನೆನ್ಸ್ ಆಫ್ ದ ಸ್ಟೇಟ್ ಸರ್, ನಾಟ್ ಎಟ್ ದ ಕಾಸ್ಟ್ ಆಫ್ ರೂಯಿನಿಂಗ್ ದ ಲೈಫ್ ಆಫ್ ದ ಪೀಪಲ್. ಯಾಕೆ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ರು? ಯಾರು ಇವಾಗ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ? ಲೆಟರ್ ಬರ್ದಿಟ್ಟು ಪ್ರೂಫ್ ಇಟ್ಟು ಮಾಡ್ಕೋತಾ ಇದ್ದಾರೆ ಇವಾಗ. ಈಶ್ವರಪ್ಪನವ್ರು ನೀವು ಪ್ರತಿಯೊಂದು ಈಶ್ವರಪ್ಪ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಾ? ಅಲ್ಲ, ಅದು ಆಮೇಲಿಂದ ಹೋಯ್ತಲ್ಲ, ನ್ಯಾಯಾಲಯಕ್ಕೆ ಹೋಯ್ತು. ಅದ್ರ ಜೊತೆಗೆ ನೀವು 23 ಚುನಾವಣೆ ಏನ್ ಮಾಡಿದ್ರಿ? ವಿನಾಕಾರಣ ಗೆಲ್ಲಬಲ್ಲಂತ ಅಭ್ಯರ್ಥಿಗಳನ್ನ ತೆಗೆದುಹಾಕಿ ಯಾರು ಹೊಸಬರನ್ನ ತಗೊಂಡ್ಬಂದ್ರಿ? ಯಾರು ಬಿಜೆಪಿ ಆಲ್ವೇಸ್
BJP always believes in experimenting. Did he take responsibility? ಎಕ್ಸ್ಪೆರಿಮೆಂಟಲ್ ಲ್ಯಾಬ್ See, ಇವಾಗ Did he take ಮಾಡ್ತಾ ಇಲ್ವಾ responsibility? Accountability ಬಂತಾ ರಾಜ್ಯದ ಒಂದು ಜನರ ಇದನ್ನಾನೇ ಇವ್ರು ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ವಾ? ಅದನ್ನೇ ಮಾಡಿದ್ದು. ದಟ್ ಇಸ್ ವಾಟ್ ವಿ ನೆವರ್ ಡಿಡ್ ದಟ್. ರಾಜ್ಯದ ಜನತೆಗೆ ಮೋಸ ಮಾಡುವಂತ ಕೆಲಸ ಬಿಜೆಪಿ ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ, ಈಗ್ಲೂ ಮಾಡ್ತಿಲ್ಲ. ಪಕ್ಷದವ್ರು ನೀವು ಏನಾದ್ರೂ ಹೇಳ್ಕೊಳ್ಳಿ, ಪೀಪಲ್ people know it. ಜನ ಅದಕ್ಕೆ ಜನ ನಿಮ್ಗೆ ನೋಡಿ ಅದಕ್ಕೆ 66 ಇಳಿಸಿದ್ರು. ಸಿ ಇವಾಗ ನೆಕ್ಸ್ಟ್ ಏನಾಗುತ್ತೆ 2028 ಅಲ್ಲಿ ಏನೇನಾಗುತ್ತೆ ಯಾವ್ದು ಈಗ ಇನ್ನೊಂದು ಪ್ರಶ್ನೆ, ಅದನ್ನ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಲೆಟ್ ಅಸ್ ಕಮ್ ಬ್ಯಾಕ್ ಸರ್. ಈಗ ಇಲ್ಲಿ ನಡೀತಾ ಇರುವಂತಹ ವಿಚಾರಗಳು ಯಾಕೆ ಸರ್, ಆಲ್ಮೋಸ್ಟ್ ನೋಡಿ ಸತೀಶ್ ಜಾರಕಿಹೊಳಿ ತಗೊಳ್ಳಿ, ಎಂ ಬಿ ಪಾಟೀಲ್ ತಗೊಳ್ಳಿ, ಯಾರಾದ್ರೂ ತಗೊಳ್ಳಿ, ಸಿ ಎಲ್ರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಸ್ಯಾಕ್ರಿಫೈಸ್ ಏನು ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು, ಅಥವಾ ಕೋವಿಡ್ ಸಂದರ್ಭದಲ್ಲಿ ತಳಹದಿಗೆ ಹೋಗಿದಂಥ ಕಾಂಗ್ರೆಸ್ ಪಕ್ಷವನ್ನ ಹೇಗೆ ಅವರು ಬೂಸ್ಟಪ್ ಮಾಡಿ ಮೇಲೆ ತಂದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ವೈ ಮೋಸ್ಟ್ ಆಫ್ ದೆಮ್ ಆರ್ ಅಗೇನ್ಸ್ಟ್ ಡಿ ಕೆ ಶಿವಕುಮಾರ್? 2022ಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ತಗೊಳ್ಳೋಕ್ಕಿಂತ ಮುಂಚೆ ದಿನೇಶ್ ಗುಂಡ್ರು ಹಿಂದಿನ KPCC ಅಧ್ಯಕ್ಷರು ಒಂದು ಮಾತು ಹೇಳ್ತಿದ್ರು ಅಲ್ಲಿ ಇಲ್ಲಿ, ಕಾಂಗ್ರೆಸ್ ಕಚೇರಿ ಲೈಟ್ ಬಿಲ್ ಕಟ್ಟೋಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ. ಅಂಥ ಪಕ್ಷವನ್ನು ತೆಗೆದುಕೊಂಡು ಡಿ ಕೆ ಶಿವಕುಮಾರ್ ಊರೂರಿಗೆ, ಬ್ಲಾಕ್ ಲೆವೆಲ್, ಮಂಡಲ ಲೆವೆಲಲ್ಲಿ, ಎಲ್ಲ ತಾಲೂಕು ಮಟ್ಟದಲ್ಲಿ ಓಡಾಡಿ ಕಾಂಗ್ರೆಸ್ಸನ್ನು ಕಟ್ಟಿದ್ದು. ಆದರೆ ಯಾಕೆ ಅಂದರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಆಟೋಕ್ರಾಟಿಕ್ ಮನುಷ್ಯ. ಮತ್ತು ಯಾರು ಆ ರೀತಿ ಸಂಘಟನಾ ಚತುರ ಇರ್ತಾರೆ ಹಾಗೆ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ BJP ಅಮಿತ್ ಶಾ. ಅಮಿತ್ ಶಾ ಮುಂದೆ ನೀವು ಕೂತ್ಕೊಂಡು ಜಾಸ್ತಿ ನಂದೊಂದು ಮಾತು ನಿನ್ನೊಂದು ಮಾತು ಅಂತ ಹೇಳಕ್ಕಾಗೋದಿಲ್ಲ. ಅಮಿತ್ ಶಾ ಹೇಳಿದ್ದ ಫೈನಲ್. ಸೊ ಆ ರೀತಿಯ ಮನುಷ್ಯ ಸ್ಟ್ರಾಂಗ್ ಲೀಡರ್ಶಿಪ್. ಆಮೇಲೆ ಇನ್ನು ಅನೇಕ ಶಾಸಕರುಗಳಿಗೆ ನಾವು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಟ್ಟು ಬಿಟ್ರೆ ಸಿದ್ದರಾಮಯ್ಯ ಏನು ಮಾಡ್ತಾರೋ ಏನೋ. ಅದಕ್ಕೆ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ನೀವು ಸೀಕ್ರೆಟ್ ಬ್ಯಾಲೆಟ್ ಮಾಡಿ, ಗುಪ್ತ ಮತದಾನ ಮಾಡಿ ಅಂತ. ಎನಿವೇ ಗುಪ್ತ ಮತದಾನ ಬಹಿರಂಗನೂ ನಂಬರ್ಸ್ ಡೋಂಟ್ ಕೌಂಟ್. ಹೈಕಮಾಂಡ್ ತೀರ್ಮಾನ ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಯಾಕೆ ಗುಪ್ತ ಮತದಾನ ಅಂತ ಹೇಳ್ತಾರೆ ಅಂದ್ರೆ ಒಂದು ಭಯ ಇದೆ. ಅದ್ರ ಜೊತೆಗೇನೆ ಆಸೆ ಕೂಡ ಇದೆ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ. ಯಾಕಂದರೆ ಇಫ್ ಹಿ ಡಸಂಟ್ ಬಿಕಮ್ CM, ಮೋಸ್ಟ್ ಆಫ್ ದ ಕಾಂಗ್ರೆಸ್ MLAs ವಿಲ್ ಬಿ ಬ್ಯಾಂಕ್ರಪ್ಟ್. 10 ಜನ ಬಿಟ್ಟುಬಿಟ್ರೆ, ಕೆಲವೊಂದು ಮುಖ್ಯಮಂತ್ರಿಗಳಿಗೆ ಹತ್ತಿರವಾದಂಥ ಕೆಲವು ಮಂತ್ರಿಗಳನ್ನು ಬಿಟ್ಟುಬಿಟ್ರೆ, ರಾಜುಕಾಗಿ ಏನು ಹೇಳಿದ್ರು ಅಲ್ಲಿ ಕಾಂಗ್ರೆಸ್ ಶಾಸಕ ಏನು ಹೇಳಿದ್ರು, ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದರು. ಯಾಕೆ? ಬಿಕಾಸ್ ದೆರ್ ಇಸ್ ನೋ ಮನಿ ಫ್ಲೋ. ಇವತ್ತು ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೊರತುಪಡಿಸಿ ಬೇರೆ ಇಲಾಖೆಗಳು ಕೆಲಸನೇ ಮಾಡ್ತಾ ಇಲ್ಲ. PWಗೆ ಮಾಡೋ ಕೆಲಸ ಇಲ್ಲ, PWDಗೆ, ZPDಗೆ ಮಾಡೋ ಕೆಲಸ ಇಲ್ಲ, ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಮಾಡೋ ಕೆಲಸ ಇಲ್ಲ, ಹೊಸ ಯೋಜನೆಗಳು ಬರೋ ಕೆಲಸ ಇಲ್ಲ, ಆ ಥರ ಇಲ್ಲ. ಎಲ್ಲ ರೋಲ್ ಓವರ್ ಕೆಲಸಗಳು ಇರ್ತವೆ. ಹಿಂದಿನ ಬಜೆಟ್ನ ಕಂಟಿನ್ಯೂ ಆದಂಥ ಕೆಲಸಗಳು ಇರ್ತವೆ. ಹೊಸದೇನೂ ಇಲ್ಲವೇ ಇಲ್ಲ. ಆಮೇಲೆ ಗ್ರಾಂಟ್ಸ್ಗಳು ಸರಿ ಬರ್ತಾ ಇಲ್ಲ. ಎಷ್ಟೋ ಶಾಸಕರು ಹೇಳೋದಂದರೆ ನಾವು ಹೇಳಿದ ಅಧಿಕಾರಿಗಳು ಕೂಡ ಹಾಕೋದಿಲ್ಲ ಇವ್ರ ಸರ್ಕಾರದವರು ಅಂತ. ಸೊ ಅದು ಕೂಡ ಹಿಂಗಿರುವಾಗ ಐ ಥಿಂಕ್ ಅಡ್ಮಿನಿಸ್ಟ್ರೇಷನ್ ಇಸ್ ಅಟ್ ಅ ಫೇಲ್ಯೂರ್ ಸರ್. ಅಡ್ಮಿನಿಸ್ಟ್ರೇಷನ್ ಇಸ್ ಆಲ್ಮೋಸ್ಟ್ ಡೆಡ್. ಇಟ್ ಇಸ್ ಡೆಡ್. ಆ್ಯಂಡ್ ಪಾಲಿಟಿಕ್ಸ್ ಇಸ್ ಸ್ಟ್ಯಾಂಡ್ ಸ್ಟಿಲ್. ಇದೊಂದು ಆಡಳಿತ, ರಾಜಕೀಯ ನಿಂತು ನೀರಾಗಿದೆ, ಆಡಳಿತ ಸತ್ತು ಹೋಗಿದೆ. ಹೆಂಗೋ ನಡ್ಕೊಂಡು ಹೋಗ್ತಿದೆ. That's as usual, like a machine, it's working, day in day out, because it's a government machinery. It cannot totally stop like it did in US. ಅಮೆರಿಕದಲ್ಲಿ ನಿಂತು ಹೋಯ್ತಲ್ಲ ಮೊನ್ನೆ, ಆ ಥರ ಆಗೋದಿಲ್ಲ ಇಲ್ಲಿ. ಬಟ್ ಎನಿವೇಸ್, ಈ ಎಲ್ಲೋ ಒಂದು ಕಡೆ ಅನೇಕ ಶಾಸಕರುಗಳು ನಾವೇನು ಎನಿಸಿದೀವಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಸಕರುಗಳು ನಾಳೆ ದಿನ ಡಿ ಕೆ ಶಿವಕುಮಾರ್ ಬಗ್ಗೆ ಒಲವು ತೋರಿಸಿದ್ರೆ ಆಶ್ಚರ್ಯ ಇಲ್ಲ. ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಘೋಷಣೆ ಆಗಿಬಿಟ್ರೆ 140 ಶಾಸಕರು ಕೆಂಕೇರಿ ಮುಂದೆ ಇರ್ತಾರೆ, ಸದಾಶಿವನಗರ ಮನೆ ಮುಂದೆ.